ಬನ್ನಿ. ಏ ಪ್ರಶಾಂತ್, ಏನಾಯ್ತು? ಏನಪ್ಪ, ಏನೀ ಗಾಯ ಇಲ್ಲ? ಆಕ್ಸಿಡೆಂಟ್ ಆಯ್ತಮ್ಮ. ಆಕ್ಸಿಡೆಂಟಾ? ರೋಡಲ್ಲಿ ಬರ್ಬೇಕಾದ್ರೆ ನೋಡ್ಕೊಂಡ್ ಬರ್ಬೇಕಲ್ವೇನೋ? ಅಯ್ಯೋ, ಅದೆಲ್ಲ ನನ್ ದುರಾದೃಷ್ಟ ಬಿಡಿಯಪ್ಪ. ಇದೇನು ಮುಹೂರ್ತ ಇಡ್ತಿದ್ದ ಹಾಗೆ ಹೀಗಾಗೋಯ್ತಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಅಯ್ಯಯ್ಯೋ, ಶಾಂತಿ ಮುಹೂರ್ತ ಇಡ್ತಿದ್ದ ಹಾಗೆ ನಿಮ್ಮಿಬ್ರಿಗೂ ಮನಶಾಂತಿನೇ ಇಲ್ದಿರೋ ಹಾಗಾಗೋಯ್ತು. ಹೌದು ರಾಜಲಕ್ಷ್ಮಿ, ಏನ್ ಮಾಡೋದು? ಇವ್ರಿಗೆ ಒಂದ್ ಹೆಜ್ಜೆ ಮುಂದಿಡಕ್ಕೂ ಆಗ್ತಿಲ್ಲ. ನಿನ್ನ ಅತ್ತೆ ಮಾವ ಕಾಲ್ ತೊಳೆದು ಕನ್ಯಾದಾನ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಆಗೋದು ತಿಳ್ಕೊ. ಸರಿ, ನನಗೊಂದ್ ಮ್ಯಾಜಿಕ್ ಮಾಡ್ಲಾ? ಪ್ರಶಾಂತ್ಗಾಗಿರೋ ಗಾಯ ಬೇಗ ಮಾಯ ಆಗೋ ತರ. ಬೇಕಾದ್ರೆ ಒಂದು ಕ್ಷಣದಲ್ಲಿ ಎಗ್ರಾಡೋ ಹಾಗೂ ಮಾಡ್ಬಿಡ್ತೀನಿ. ಹೌದಾ? ಅದು ಹೇಗಮ್ಮ? ಏಯ್, ಮಾಯಾ ಮಂತ್ರ ಏನು ಮಾಡಲ್ಲ ಅಲ್ವಾ? ಹಾಗೇನು ಮಾಡಲ್ಲ ಅಶ್ಮಿತಾ. ನಿನಗ್ ಕಡಿಮೆ ಆದ ಹಾಗೆ ಪ್ರಶಾಂತ್ಗೂ ಕಡಿಮೆ ಆಗೋ ಹಾಗೆ ಮಾಡ್ತೀನಿ. ಪುರೋಹಿತ್ರೆ, ನೀವು ಮುಹೂರ್ತ ಇಟ್ಟಿದ್ದೀರಾ ಅಲ್ವಾ? ಈಗ ನೀವು ಹೊರಡ್ಬೋದು. ಥ್ಯಾಂಕ್ ಯು. ಬರ್ತೀನಮ್ಮ, ಹೋಗಿ ಬರ್ತೀನಿ. ಈಗಲೇ ಬರ್ತೀನಿ. ಅಮ್ಮ, ನೋವ್ತಾ ಇದೆ. ಏನೇನೋ ಮಾತಾಡ್ತಾಳೆ. ಅವಳ ಮಾತನ್ ತಲೆ ಕೆಡ್ಸ್ಕೋಬೇಡಿ ಮಾವ. ನಿಮ್ಮಿಬ್ರಿಗೂ ಫಸ್ಟ್ ನೈಟ್ ಏರ್ಪಾಡು ಮಾಡ್ತಾ ಇದ್ರೆ ಇದೇನಮ್ಮ ಈ ತರ ಆಗೋಯ್ತು? ಅಪ್ಪ, ನಾನು ಸರಿ ಹೋಗೋದಿಕ್ಕೆ ತುಂಬಾ ಟೈಮ್ ಬೇಕಾಗತ್ತೆ. ಅದಾದ್ಮೇಲೆ ನೋಡ್ಕೊಳ್ಳೋಣ ಬಿಡಿ. ಹೌದು ಮಾವ, ಈ ಪರಿಸ್ಥಿತಿಯಲ್ಲಿ ಈ ಕಾರ್ಯ ಎಲ್ಲ ನಮ್ಗಷ್ಟು ಇಂಪಾರ್ಟೆಂಟ್ ಅಲ್ಲ.